ಇವತ್ತಿನ ವಿಡಿಯೋದಲ್ಲಿ ಟೊಮೆಟೊ ರಸಮನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ನಾರ್ಮಲಾಗಿ ದೇವಸ್ಥಾನಗಳಲ್ಲಿ ಮಾಡುವಂತಹ ಸೂಪರಾದ ಒಂದು ರಸಮ್ ರೆಸಿಪಿಯನ್ನು ನಾನು ನಿಮಗೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಮೊದಲಿಗೆ ಒಂದು ಕುಕ್ಕರ್ ತಗೊಳ್ಳಿ. ಕುಕ್ಕರಿಗೆ ಒಂದು 4ರಿಂದ 5 ಟೊಮೆಟೊನ ಕಟ್ ಮಾಡಿ ಹಾಕ್ಕೋಬೇಕು. ಅದ್ರ ಜೊತೆಗೇ ಒಂದು 3 ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ, ಒಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ತುಂಬ ಜಾಸ್ತಿ ಹಾಕ್ಕೋಬೇಡಿ, ತುಂಬ ಖಾರ ಆದರೆ ಅದು ಚೆನ್ನಾಗಿರಲ್ಲ. ರಸಮ್ ತುಂಬ ಖಾರ ಆಗುತ್ತೆ, ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ಕೋಬೇಕು. ಟೊಮೆಟೊ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣ ಕಪ್ಪಷ್ಟು ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಈ ಕುಕ್ಕರ್ಗೆ ಸೇರಿಸ್ಕೋಬೇಕು. ಇದನ್ನು ಮುಚ್ಚಳ ಮುಚ್ಚಿ ಒಂದು 2ರಿಂದ 3 ವಿಸಿಲ್ ನೀವು ತೆಗಿಬೇಕು. ಆಗ ಚೆನ್ನಾಗಿ ಟೊಮೆಟೊ ಜೊತೆ ದಾಲೂ ಚೆನ್ನಾಗಿ ಬೇಯುತ್ತೆ, ಅಂದರೆ ತೊಗರಿಬೇಳೆ ಚೆನ್ನಾಗಿ ಬೇಯುತ್ತೆ. ಈಗ ಇನ್ನೊಂದು ಪಾತ್ರೆಗೆ ನೋಡಿ, ಇಲ್ಲಿ 2ರಿಂದ 3 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ತಗೊಂಡಿದ್ದೀನಿ. 1 ಸ್ಪೂನಷ್ಟು ಸಾಸಿವೆಯನ್ನು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಹಾಕ್ಕೊಳ್ಳಿ. 2 ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೋಬೇಕು. ನಂತರ ಒಂದು 2 ದಂಟಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ಇದ್ರ ಜೊತೆಗೇ ಒಂದು 1/4 ಸ್ಪೂನಿಗಿಂತ ಸ್ವಲ್ಪ ಕಮ್ಮಿ ಇಂಗನ್ನು ಹಾಕ್ಕೋಬೇಕು. ಇಂಗು ಹಾಕಿದ ನಂತರ ತುಂಬ ಅದನ್ನು ಸೀದೋಗೋಕ್ಕೆ ಬಿಡಬೇಡಿ, ಅಂದರೆ ತುಂಬ ಫ್ರೈ ಮಾಡಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಅದು ಮಿಕ್ಸ್ ಮಾಡಿದರೆ ಸಾಕು. ನಂತರ ನಾವು ಬೇಯಿಸಿಟ್ಕೊಂಡಿರುವಂತಹ ಈ ತೊಗರಿಬೇಳೆ ಮತ್ತು ಟೊಮೆಟೊ ಏನಿದೆ, ಇದು ನೋಡಿ ಈ ಥರ 2 ವಿಸಿಲ್ ತೆಗೆದ್ರೆ ಚೆನ್ನಾಗಿ ಬೇಯುತ್ತೆ. ಇದನ್ನು ಇದಕ್ಕೆ ಡೈರೆಕ್ಟಾಗಿ ಹಾಕಬೇಕು. ಹಾಕಿದ ನಂತರ ಚೆನ್ನಾಗಿ ಒಂದು ರೌಂಡ್ ಅದು ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಈಗ ಈ ದಾಲ್ ಮತ್ತು ಟೊಮೆಟೊ ಏನು ಹಾಕಿದ್ದೀವಿ, ಸ್ವಲ್ಪ ದಾಲ್ ಚೆನ್ನಾಗಿ ಬೆಂದಿರೋದ್ರಿಂದ ಸ್ವಲ್ಪ ದಪ್ಪ ಇರುತ್ತಲ್ವ, ಇದನ್ನು ಸ್ವಲ್ಪ ತೆಳು ಮಾಡ್ಕೋಬೇಕು. ಯಾಕಂದರೆ ನಾವು ರಸಮ್ ಮಾಡಿರೋದ್ರಿಂದ ರಸಮ್ ತೆಳುವಾಗಿರಬೇಕು, ದಪ್ಪ ಇರಬಾರ್ದು. ಅದಕ್ಕೆ ದಾಲ್ ಸ್ವಲ್ಪ ಅಂದರೆ ತೊಗರಿಬೇಳೆ ಕಮ್ಮಿನೇ ಹಾಕ್ಕೋಬೇಕು. ಇಲ್ಲಿ 3 ಸ್ಪೂನಷ್ಟು ರಸಮ್ ಪೌಡರನ್ನು ಹಾಕ್ತಾಯಿದ್ದೀನಿ. ನಾನು ಅಂಗಡಿಯಿಂದ ತಂದಿರುವಂತಹ ರಸಮ್ ಪೌಡರನ್ನು ಹಾಕ್ತಾಯಿದ್ದೀನಿ. ನೀವು ಮನೆಯಲ್ಲಿ ಬೇಕಾದರೂ ರಸಮ್ ಪೌಡ್ರು ಮಾಡ್ಕೋಬೋದು. ಇದನ್ನು ಫ್ಲೇವರ್ಗೆ ತಕ್ಕ ಹಾಗೆ ನಾವು ನೋಡಿ ಹಾಕ್ಕೋಬೇಕು, ತುಂಬ ಜಾಸ್ತಿನೂ ಹಾಕಬೇಡಿ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದ್ರಿಂದ 3 ಸ್ಪೂನಷ್ಟು ರಸಮ್ ಪೌಡರನ್ನು ಸೇರಿಸ್ತಾ ಇದ್ದೀನಿ. ರಸಮ್ ಪೌಡರ್ ಹಾಕಿದ ನಂತರ ಇದಕ್ಕೆ ಹುಣಸೆ ಹಣ್ಣಿನ ರಸ ಸ್ವಲ್ಪ ಹಾಕ್ಕೋಬೇಕು, ತುಂಬ ಜಾಸ್ತಿ ಹಾಕ್ಕೋಬೇಡಿ. ಯಾಕಂದರೆ ಟೊಮೊಟೊ ಆಲ್ರೆಡಿ ಹುಳಿ ಅಂಶ ಇರೋದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು. ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 3 ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನೀವು ಬೆಲ್ಲದ ಏನು ಪೀಸ್ ಬರುತ್ತಲ್ಲ ಅದನ್ನು ಬೇಕಾದರೂ ಹಾಕ್ಕೋಬೋದು. ರಸಮ್ ಪೌಡರ್ ಮತ್ತು ಹುಳಿ ಸಿಹಿ ನೋಡಿ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರೋದಿಲ್ಲ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಲೇಬೇಕು, ಅದು ಫ್ಲೇವರ್ ಬಿಡುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಜೊತೆಗೇ ಇದನ್ನು ಸ್ವಲ್ಪ ಒಂದು ರಸಮ್ ಪೌಡರ್ ಬೆಲ್ಲ ಹುಳಿ ಅಂಶ ಸೇರಿಸಿದ ನಂತರ ಒಂದು 2 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಡಬೇಕು. ಆಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಸೂಪರಾಗಿರುತ್ತೆ. ಬ್ರಾಹ್ಮಣ ಶೈಲಿಯಲ್ಲಿ ಅಥವಾ ದೇವಸ್ಥಾನ ಶೈಲಿಯಲ್ಲಿ ಉಡುಪಿ ಮ್ಯಾಂಗ್ಳೂರು ಕಡೆ ಮಾಡುವಂತಹ ಒಂದು ಫೇಮಸ್ ರಸಮ್ ರೆಸಿಪಿ ಅಂತಲೇ ಇದನ್ನು ಹೇಳ್ಬೋದು. ವೈಟ್ ರೈಸ್ಗಂತೂ ಸೂಪರ್ ಕಾಂಬಿನೇಷನ್ ಇದು. ನೀವು ಒಮ್ಮೆ ಮಾಡಲೇಬೇಕಾದಂತಹ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಹೇಳೋದೇ ಬೇಡ. ಸ್ವಲ್ಪ ಸಿಹಿ ಇರುತ್ತೆ, ಹಾಗೆಯೇ ಸ್ವಲ್ಪ ಹುಳಿ ಅಂಶ, ಸ್ವಲ್ಪ ಲೈಟಾಗಿ ಖಾರ ಇರುತ್ತೆ. ಕ್ವಿಕ್ಕಾಗಿ ಈಸಿಯಾಗಿ ಮಾಡುವಂಥ ಟೇಸ್ಟಿಯಾದ ಒಂದು ರಸಮ್ ಅಂತಲೇ ಹೇಳ್ಬೋದು. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ. ನಮಸ್ಕಾರ.